ಅತ್ತೆ ಮಾವನ ಮುಂದೆ ಬೆತ್ತಲಾಗಿ ಓಡಾಟ, ಗಂಡನ ಮೇಲೆ ಆರೋಪ ಮಾಡಿದ್ದಾಳೆ ಪತ್ನಿ. ಬೇಸತ್ತು ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಬೇಸತ್ತು ಹಾಗಾದ್ರೆ ಏನು ಮಾಡಿದ್ಲು ಗೊತ್ತಿಲ್ಲ. ಈ ಒಂದು ವಿಚಾರವನ್ನು ಗಮನಿಸಿದ್ರೆ ನೋಡಿ, ಗಂಡ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಹಾಗೂ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮಹಿಳೆ ಬೇಸತ್ತು ಹೋಗ್ಬಿಟ್ಟಿದ್ದಾಳೆ, ಆರೋಪವನ್ನು ಮಾಡ್ತಾ ಇದ್ದಾಳೆ. ಈ ಮಹಿಳೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಗಂಡನ ವಿರುದ್ಧ ಮಹಿಳೆ ಮಾಡಿರುವಂತಹ ಒಂದು ಆರೋಪಗಳಾದರೂ ಏನು ಅಂತ ನೋಡೋದಾದ್ರೆ ನೋಡಿ, ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಿದ್ದಂತಹ ಮಂಜುನಾಥ್ ಏನಿದ್ದಾನೆ, ಆತನೇ ಈಕೆಯ ಗಂಡ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆಯನ್ನು ಪ್ರೀತಿಸಿ ಮದುವೆ ಕೂಡ ಆಗಿರುತ್ತಾನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಂಜುನಾಥ ಹಾಗೂ ಸಂತ್ರಸ್ತೆ ಏನಿದ್ದಾರೆ ಇಬ್ಬರು ಕೂಡ ಮದುವೆಯಾಗಿರ್ತಾರೆ. ಮದುವೆಯಾದ 4 ತಿಂಗಳಿಗೆ ಗಂಡನ ಹುಚ್ಚಾಟಕ್ಕೆ ಮಹಿಳೆ ಬೇಸತ್ತು ಹೋಗ್ತಾಳೆ. ಅವರಿಬ್ಬರ ಮಧ್ಯೆ ಜಗಳ ಬರುತ್ತೆ. ವಿಚಿತ್ರ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಾ ಇದ್ದಂತೆ ಮಂಜುನಾಥ್. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಬೇಜಾರಾಗಿದ್ದಾರೆ, ಬೇಸತ್ತು ಹೋಗ್ಬಿಡ್ತಾರೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನು ಮಾಡ್ತಾ ಇದ್ದ ಎನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾಳೆ ಮಹಿಳೆ. ಅತ್ತೆ ಮಾವನ ಮುಂದೆ ಕೂಡ ಮಂಜುನಾಥ್ ಬೆತ್ತಲಾಗಿಯೇ ಓಡಾಡ್ತಾ ಇದ್ದ. ಪ್ಯಾಸೇಜ್ನಲ್ಲಿಯೂ ಕೂಡ ಓಡಾಟವನ್ನು ಮಾಡ್ತಾ ಇದ್ದ. ಅಕ್ಕಪಕ್ಕದ ಮನೆಯವರು ಕೂಡ ಮುಜುಗರವನ್ನು ಪಡ್ತಾ ಇದ್ರು. ಆ ರೀತಿಯಾಗಿ ಈತ ವರ್ತನೆಯನ್ನು ಮಾಡ್ತಾ ಇದ್ದ. ಹೀಗಾಗಿ ಸಾಲು ಆರೋಪಗಳನ್ನು ಮಾಡಿದ್ದಾಳೆ ಸಂತ್ರಸ್ತೆ ಮಹಿಳೆ. ವಿಚಿತ್ರ ವರ್ತನೆಯಿಂದ ನನಗೆ ಬೇಸತ್ತು ಹೋಗ್ತಾ ಇದೆ, ಲೈಂಗಿಕ ಕ್ರಿಯೆಗೆ ವಿಚಿತ್ರವಾದ ರೀತಿಯಲ್ಲಿ ವರ್ತನೆ ಮಾಡುವಂತೆ ಪ್ರೇರೇಪಣೆ ಮಾಡ್ತಾ ಇದ್ದಾನೆ, ನನಗೆ ಆತನ ಜೊತೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಮಹಿಳೆ ಆರೋಪವನ್ನು ಮಾಡಿದ್ದಾಳೆ. ಇಬ್ಬರು ಕೂಡ ಪ್ರೀತಿಸಿನೇ ಮದುವೆಯಾಗಿದ್ದರು, ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮದುವೆ ಆದ ನಂತರ ಈ ರೀತಿಯಾಗಿ ಸಮಸ್ಯೆ ಶುರುವಾಗಿದೆ. ಗಂಡನ ಒಂದು ವರ್ತನೆಯಲ್ಲಿ ಚೇಂಜಸ್ ಕಾಣ್ಕೊಂಡಿದೆ. ಅದರಿಂದ ಮಹಿಳೆ 1 ದಿನ 2 ದಿನ ಓಕೆ ಅಂತ ಸುಮ್ಮನೆ ಇದ್ದಾಳೆ. ಆಮೇಲೆ 4 ತಿಂಗಳು ಆಗಿದೆ, ಇನ್ನು ಆಗೋದಿಲ್ಲ ಇವ್ರ ಜೊತೆ ಇರೋಕೆ ಅಂತ ಹೇಳಿ ಕೆಲವೊಂದು ಆರೋಪವನ್ನು ಮಾಡಿ ಆತನಿಂದ ದೂರ ಆಗೋಕೆ ನಿರ್ಧಾರವನ್ನು ಮಾಡಿದ್ದಾಳೆ. ಆದರೆ ಅದಕ್ಕೆ ಏನೇನು ಕಾರಣ, ಹೆಂಗೆ ವರ್ತನೆ ಮಾಡ್ತಾ ಇದ್ದ, ಅದೆಲ್ಲವನ್ನು ಕೂಡ ತನ್ನ ದೂರಿನಲ್ಲಿ ದಾಖಲಿಸಿದ್ದಾಳೆ. ಕೇಂದ್ರ ವಿಭಾಗದ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟು ಆ ದೂರಿನಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳಿದೆ. ಅದಕ್ಕೆ ನೋಡಿ, ನನ್ನ ಗಂಡ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಅತ್ತೆ ಮಾವನ ಜೊತೆ ಹಿಂಗೆ ಓಡಾಡ್ತಾ ಇದ್ದಾನೆ, ಬಟ್ಟೆ ಹಾಕೊಳ್ಳದೆ ಓಡಾಡ್ತಾ ಇದ್ದಾನೆ, ಇದನ್ನು ಸರಿ ಅನ್ನಿಸ್ತಾ ಇಲ್ಲ, ಮತ್ತು ಅಕ್ಕಪಕ್ಕದವರೆಗೆ ಮುಜುಗರ ಆಗೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಇದಕ್ಕಾಗಿ ಅವರಿಂದ ನನಗೆ ರಕ್ಷಣೆ ಬೇಕು, ಅವರಿಂದ ವಿಚ್ಛೇದನ ಕೂಡ ಬೇಕು ಅನ್ನುವಂಥ ರೀತಿಯಲ್ಲಿ ಮಹಿಳೆ ಮಾನವಿಯನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.